ಜಲಜ್ಯೇಷ್ಠನಿಭಾಕಾರಂ ಜಗದೀಶಪದಾಶ್ರಯಂ ಜಗತೀತಲವಿಖ್ಯಾತಂ ಜಗನ್ನಾಥಗುರುಂ ಭಜೆ. ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಪೇಳುವೆ, ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕೊಟ್ಟುದನು ಕೈಗೊಂಬ ಅರಕ್ಷಣ ಬಿಟ್ಟಗಲ ತನ್ನವರ ದುರಿತಗಳಟ್ಟುವನು ದೂರದಲ್ಲಿ ದುರಿತಾರಣ್ಯ ಪಾವಕನು. ಬೆಟ್ಟಬೆನ್ನಿಲಿ ಹೊರಿಸಿದವರೊಳು ಸಿಟು ಮಾಡಿದನೇನೋ ಹರಿ, ಕಂಗೆಟ್ಟ ಸುರರಿಗೆ ಸುಧೆಯ ನುಣಿಸಿದ ಮುರಿದ ನಹಿತರನು. 28ನೆಯ ಪದ್ಯದ ಚಿಂತನೆಯಲ್ಲಿ ನಾವಿದ್ದೇವೆ. ಭಗವಂತನ ಕಾರುಣ್ಯವನ್ನು ಹೇಳ್ತಾ ಒಂದು ಅರೆಕ್ಷಣ ಬಿಟ್ಟಗಲ ಮೇಲೆ ಮೇಲೆ ಈ ಮಾತುಗಳನ್ನು ಹೇಳ್ತಾರೆ. ಕಾಮದ ಅರೆಕ್ಷಣ ಬಿಟ್ಟಗಲ ತನ್ನವರ ಈ ಮಾತುಗಳನ್ನು ಮೇಲಿಂದ ಮೇಲೆ ಸ್ಮರಿಸ್ತಾರೆ ಜಗನ್ನಾಥದಾಸರು. ಭಗವಂತ ಕೊಟ್ಟದನು ಕೈಗೊಂಬ. ಯಾವ ಭಕ್ತರು ಭಕ್ತಿಯಿಂದ ಏನೇ ಕೊಟ್ಟರು ಅದನ್ನು ಸ್ವೀಕಾರ ಮಾಡ್ತಾನೆ. ನಿನ್ನೆಯ ದಿನ ಶಬರಿಯ ಕಥೆಯನ್ನು ಕೇಳಿದ್ವಿ. ಶಬರಿ ಕೊಟ್ಟ ಹಣ್ಣುಗಳನ್ನು ಸ್ವೀಕಾರ ಮಾಡಿದ ಅಂತ. ಶಬರಿ ಅಂಜಲನುಂಡ ಅಂತ ಮುಂದೆ ದಾಸರೇ ಹೇಳ್ತಾರೆ. ಮುಂದೆ ಒಂದು ಪ್ರಸಂಗದಲ್ಲಿ ಶಬರಿ ಅಂಜಲನುಂಡ ಅಂತ ದಾಸರೇ ಅವನ ಕಾರುಣ್ಯವನ್ನು ಹೇಳ್ತಾರೆ. ಇಲ್ಲಿ ಒಂದು ವಿಚಾರ ತಿಳಿಯಬೇಕಾದದ್ದು. ಶಬರಿ ಎಂಜಲದ ಹಣ್ಣುಗಳನ್ನು ಕೊಟ್ಟಲೆ ಅವಳ ಎಂಜಲು ಚಿಂತನೆ ರಾಮಾಯಣದಲ್ಲಿ ವಾಲ್ಮೀಕಿ ರಾಮಾಯಣವನ್ನು ಚಿಂತನೆ ಮಾಡಿದರೆ, ವಿಮರ್ಶೆ ಮಾಡಿದರೆ ಎಂಜಲು ಕೊಟ್ಟಲು ಅಂತ ಅಲ್ಲೇನಿಲ್ಲ. ಭಗವಂತನ ಕಾರುಣ್ಯವನ್ನು ಹಾಗೆ ತಿಳಿಸುವ ಬಗೆ ಅಷ್ಟೇ ಅಂತ ಅನ್ನಿಸ್ತದೆ. ಆದರೂ ರಾಮನಿಗೆ ಇದು ಸಿಹಿಯಾದ ಹಣ್ಣು ಇರಲಿ ಅಂತ ತೆಗೆದಿಟ್ಟು ಸಿಹಿ ಅಲ್ಲದ ಹಣ್ಣುಗಳನ್ನು ತೆಗೆದಿಡ್ತಿದ್ಲು. ಮತ್ತು ರುಚಿ ನೋಡಿರಬೇಕಲ್ಲ. ರುಚಿ ನೋಡಬೇಕಾದ್ರೆ ಎಂಜಲು ಅಂದರೆ ಹೇಗೆ ಅಂದರೆ ಆ ಹಣ್ಣು ಕೊಯ್ಯೋದು, ಒಂದು ಹೋಳು ಬಾಯಲ್ಲಿ ಹಾಕ್ಕೊಳ್ಳೋದು. ಸಿಹಿಯಾಗಿದೆ, ಇದು ರಾಮನಿಗಿರಲಿ. ನಾವು ಅಡುಗೆ ಮಾಡುವಾಗ ಸೌತೆಕಾಯಿ ಬಳಸ್ತೇವೆ. ಸೌತೆಕಾಯಿ ಸಿಹಿ ಅದನ್ನೋ ಇಲ್ಲೋ ನೋಡಿ ಪಲ್ಯಕ್ಕೆ ಹೆಸ್ತೇವೆ ಅಲ್ವಾ. ಇಡೀ ಸೌತೆಕಾಯಿನ ಬಾಯಲ್ಲಿ ಕಚ್ಚೆ ಎಂಜಲು ಮಾಡಬೇಕು ಅಂತಲ್ಲ, ಆ ಒಂದು ಹೋಳು ತಿಂದರೂ ಅದು ಎಂಜಲಾಗ್ತದೆ. ದೇವರಿಗೆ ಮಾಡುವ ಅಡುಗೆ, ಬ್ರಾಹ್ಮಣರಿಗೆ ಊಟಕ್ಕೆ ಹಾಕುವ ಆ ಅಡುಗೆ ವಿಷಕ ಸೌತೆಕಾಯಿಯ ಪಲ್ಯ ಹುಳಿಗಳಾಗಬಾರ್ದು ಅನ್ನುವ ಕಾರಣಕ್ಕೆ ಅದನ್ನು ಪರೀಕ್ಷೆ ಮಾಡ್ತೇವೆ. ಮೊದಲು ಅದನ್ನು ಕತ್ತರಿಸಿ ಒಂದು ಹೋಳು ಬಾಯಲ್ಲಿ ಹಾಕ್ಕೊಂಡು ಸಿಹಿಯಾಗಿದ್ದರೆ ಇದು ಆಗ್ಬೋದು ಅಂತ ಹೆಚ್ಚಿ ಅಡುಗೆ ಮಾಡ್ತೇವಲ್ವ. ಹಾಗೆ ಶಬರಿ ಆ ಹಣ್ಣುಗಳನ್ನು ಹೆಚ್ಚಿ ಒಂದು ಹೋಳು ರುಚಿ ನೋಡಿ ಅದು ಸಿಹಿ ಇದ್ದರೆ ಅದು ರಾಮನಿಗಿರಲಿ ಅಂತ ಇಡ್ತಾ ಇಡ್ಲು ಅನ್ನುವ ಅರ್ಥದಲ್ಲಿ ತಿಳಿದಾಗ ಯಾವ ಗೊಂದಲಗಳು ಇಲ್ಲ. ಹೀಗೆ ನೀನು ರುಚಿ ನೋಡಿ ಕೊಟ್ಟಿದ್ದೀರಿ, ನನಗೆ ಬೇಡ ಅನ್ನಲಿಲ್ಲ ರಾಮಚಂದ್ರ. ಆ ಹಿಂದಿನ ಭಾವನೆಯನ್ನು ನೋಡಿದ. ಯದ್ಭಾವಂ ತದ್ಭವತಿ ಅಂತ. ಏನು ಭಾವನೆಯಲ್ಲಿ ಅವಳು ಕೊಟ್ಟಳು? ರಾಮನಿಗೆ ಹುಳಿಯಾದ ಹಣ್ಣು ಕೊಡಬಾರ್ದು, ರಾಮನಿಗೆ ಕೊಡುವ ಹಣ್ಣು ಸಿಹಿಯಾಗಿರಬೇಕನ್ನುವ ಒಳ್ಳೆ ಭಾವನೆಯಲ್ಲಿ ಅವಳು ಕೊಟ್ಟಲಾದ್ದರಿಂದಾಗಿ ನೀನು ರುಚಿ ನೋಡಿ ಕೊಟ್ಟ ಹಣ್ಣು ಅಂತ ರಾಮಚಂದ್ರ ಸ್ವೀಕರಿಸದೆ, ಅದನ್ನು ತಿರಸ್ಕರಿಸದೆ ಅವಳು ಕೊಟ್ಟ ಹಣ್ಣುಗಳನ್ನು ಸ್ವೀಕಾರ ಮಾಡಿದ ಅನ್ನುವುದನ್ನು ನಾವು ತಿಳಿಯಬೇಕಾಗ್ತದೆ. ಹಾಗೆಯೇ ಅದನ್ನಂತಾರೆ ಇಲ್ಲಿ ಕೊಟ್ಟುದನ್ನು ಕೈಗೊಂಬ. ಭಕ್ತಿಯಿಂದ ಯಾವುದನ್ನು ಭಕ್ತರು ಕೊಟ್ಟರೆ ಅದನ್ನು ಭಗವಂತ ಸ್ವೀಕಾರ ಮಾಡ್ತಾನೆ. ಕೃಷ್ಣ ಗೀತೆಯಲ್ಲಿ ಹೇಳುವಾಗ, ಕೃಷ್ಣ ಭಾಗವತದಲ್ಲಿ ಹೇಳುವಾಗ ಅಂತಾನೆ ಈ ಮಾತನ್ನು, ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತಿಯ ಪ್ರಯಚ್ಛತಿ. ಯಾರು ಏನನ್ನು ನನಗೆ ಭಕ್ತಿಯಿಂದ ಕೊಟ್ಟರು ಕೂಡ ಯೋ ಮೇ ಭಕ್ತಿಯ ಪ್ರಯಚ್ಛತಿ, ಭಕ್ತಿಯಿಂದ ಕೊಡಬೇಕು. ಭಕ್ತ್ಯುಪಹೃತಂ, ಭಕ್ತಿಯಿಂದ ತಂದು ಕೊಟ್ಟು ಸಮರ್ಪಣೆ ಮಾಡಿದ ಆ ಪದಾರ್ಥವನ್ನು ನಾನು ಸ್ವೀಕಾರ ಮಾಡ್ತೇನೆ ಅಂತಾರೆ. ಏನು ಕೊಟ್ಟು ಭಗವಂತ ಅದನ್ನು ನೋಡೋಲ್ಲ, ಹೇಗೆ ಕೊಟ್ಟು ಅದನ್ನು ನೋಡ್ತಾನೆ ಅಂತಾರೆ ದಾಸರು. ಕೊಡುವ ಪದಾರ್ಥ ಯಾವ ಭಾವನೆಯಲ್ಲಿ ನೀನು ಸಮರ್ಪಣೆ ಮಾಡಿದಿ ಅನ್ನುವುದನ್ನು ನೋಡ್ತಾನೆ ಹೊರತು ಅನೇಕ ಭಕ್ಷ್ಯ ಭೋಜ್ಯ ಲೇಹ್ಯ ಪೇಯ ಎಲ್ಲ ಪದಾರ್ಥಗಳನ್ನಿಟ್ಟು ಅಹಂಕಾರದಿಂದ ಇಷ್ಟು ಪದಾರ್ಥಗಳನ್ನು ನಾನು ಮಾಡಿದ್ದೇನೆ ಸ್ವೀಕಾರ ಮಾಡು ಅಂತ ಅಹಂಕಾರದಿಂದ ಸಮರ್ಪಣೆ ಮಾಡಿದರೆ ದೇವರಾಣೆ ಭಗವಂತ ಸ್ವೀಕಾರ ಮಾಡಲು.
ಕೊಡುವ ಒಂದು ಪತ್ರ ಇರಬಹುದು, ಕೊಡುವ ಒಂದು ಪುಷ್ಪ ಇರಬಹುದು, ಕೊಡುವ ಒಂದು ಹಣ್ಣು ಇರಬಹುದು, ಒಂದು ಲೋಟ ನೀರಿರಬಹುದು. ಕೊಟ್ಟರೆ ಭಕ್ತಿಯಿಂದ ಕೊಟ್ಟಾಗ ಅದನ್ನು ಭಗವಂತ ಸ್ವೀಕಾರ ಮಾಡ್ತಾನೆ. ಭಕ್ತ್ಯುಪಹೃತಂ, ಭಕ್ತಿಯಿಂದ ತಂದು ಕೊಟ್ಟದ್ದನ್ನು ಭಗವಂತ ಸ್ವೀಕಾರ ಮಾಡ್ತಾನೆ ಹೊರತು ಭಕ್ತಿ ಇಲ್ಲದ ಯಾವರನ್ನು ಭಗವಂತ ಸ್ವೀಕಾರ ಮಾಡೋದು. ವೈಭವ ಅವನಿಗೆ ಬೇಕಾಗಿಲ್ಲ, ಭಕ್ತಿ ಬೇಕು. ಭಕ್ತಿಯಿಂದ ಕೊಟ್ಟದ್ದನ್ನು ಭಗವಂತ ಸ್ವೀಕಾರ ಮಾಡ್ತಾನೆ. ಹೇಗೆ ಕೊಟ್ಟ ಅನ್ನುವುದನ್ನು ಭಗವಂತ ನೋಡ್ತಾನೆ ಹೊರತು ಎಷ್ಟು ಕೊಟ್ಟ, ಏನು ಕೊಟ್ಟ, ಇದು ಭಗವಂತನಿಗೆ ಲೆಕ್ಕ ಇಲ್ಲ. ಅದನ್ನು ತಿಳಿಬೇಕು. ಒಂದು ಹೂವು ಗಜರಾಜ ಕೊಟ್ಟದ್ದು, ಒಂದು ಹಿಡಿ ಅವಲಕ್ಕಿ ಸುಧಾಮ ಕೊಟ್ಟದ್ದು. ಆ ಕಥೆಗಳನ್ನೆಲ್ಲ ನಾವು ಹಿಂದೆ ಅನೇಕ ಸಲ ಚಿಂತನೆ ಮಾಡಿದ್ದೇವೆ. ಹೀಗೆ ಒಂದು ಪತ್ರ ಇರಬಹುದು, ಒಂದು ತುಳಸಿ ಪತ್ರ, ಒಂದು ಥಾಲಿ ನೀರು ಇಟ್ಟು ಯತ್ಪಾದಯೋ ರಷಠಧೀಹಿ ಸಲಿಲಂ ಪ್ರದಾಯ ಅಂತಾರೆ ಬ್ರಹ್ಮದೇವರು ಅಷ್ಟಮಸ್ಕಂದದಲ್ಲಿ ಭಗವಂತನ ಕಾರುಣ್ಯವನ್ನು ಸ್ತೋತ್ರ ಮಾಡುವಾಗ. ಒಂದು ತುಳಸಿ ದಳ ಇಟ್ಟು ಒಂದು ಥಾಲಿ ನೀರು ಹಾಕಿ ಕೃಷ್ಣಾರ್ಪಣವಸ್ತು ಭಗವಂತ ಪ್ರೀತನಾಗು ಅಂದರೆ ಮೋಕ್ಷವನ್ನೇ ಕೊಡತಕ್ಕಂತಹ ಕರುಣಾಶಾಲಿ ನೀನು ಅಂತಾರೆ ಬ್ರಹ್ಮದೇವರು ಇದನ್ನು ಹೇಳುವಾಗ. ಹಾಗೆ ಕೊಟ್ಟ ಪದಾರ್ಥ ಅದು ಅಲ್ಪವಾದರೂ ಕೂಡ ನಾನು ಜಗದೊಡೆಯ ಅನಂತಕೋಟಿ ಬ್ರಹ್ಮಾಂಡ ನಾಯಕ ಲಕ್ಷ್ಮೀ ಕರಕಮಲ ಪೂಜಿತನಾದವ, ನನಗೆ ಒಂದು ಹಣ್ಣು ಇಟ್ಟಿದ್ದೀಯಾ ನೈವೇದ್ಯಕ್ಕೆ, ಗತಿಗೆಟ್ಟವರಂತೆ, ನನಗೆ ಬೇಕಾಗಿಲ್ಲ ಅನ್ನಲ್ಲ ಭಗವಂತ. ಭಕ್ತಪರಾಧೀನ ಭಕ್ತವತ್ಸಲ ಅವರು ಭಕ್ತಿಯಿಂದ ಕೊಟ್ಟದ್ದನ್ನು ತಾನು ಅನಂತಕೋಟಿ ಬ್ರಹ್ಮಾಂಡ ನಾಯಕನಾದರೂ ಕೂಡ ಭಕ್ತಿಯಿಂದ ಕೊಟ್ಟ ಒಂದು ಹಣ್ಣು, ಒಂದು ಪುಷ್ಪವನ್ನು ತಾನು ಸ್ವೀಕಾರ ಮಾಡ್ತಾನೆ. ಇದು ಅವನ ಕರುಣೆಯಿಂದ ಸ್ವೀಕಾರ ಮಾಡ್ತಾನೆ. ಭಗವಂತ ಭಕ್ತರಿಂದ ಸ್ವೀಕಾರ ಮಾಡ್ತಾನೆ ಅನ್ನುವಲ್ಲಿಯೂ ಕೂಡ ಕರುಣೆ ಏನು ಬಂತು ಅಂದರೆ ಭಗವಂತ ತಾನು ಸ್ವೀಕಾರ ಮಾಡ್ತಾನೆ. ಯಾಕಾಗಿ ಅವರಿಗೆ ಅನಂತ ಮಡಿ ಮಾಡಿ ಕೊಡುವುದಕ್ಕೋಸ್ಕರವಾಗಿ. ಇಷ್ಟೇ. ಭಗವಂತ ಸ್ವೀಕಾರ ಮಾಡ್ತಾನೆ ಅಂದರೆ ಅವನು ಸ್ವೀಕಾರ ಮಾಡಿ ಅವನಿಗೇನಾಗಬೇಕಾಗಿಲ್ಲ, ಅವನಿಗೆ ಹಸಿವೇನೇ ಇಲ್ಲ, ಹೊಟ್ಟೆ ತುಂಬ ಪರಿಪೂರ್ಣನಾದವ. ಅವನಿಗೆ ನೈವೇದ್ಯದಿಂದ ಏನಾಗಬೇಕಾಗಿ, ನಾವು ಕೊಟ್ಟ ನೈವೇದ್ಯ ಅವನಿಗೇನು ಏನಿಲ್ಲ, ಆದರೂ ಸ್ವೀಕಾರ ಮಾಡ್ತಾನೆ ಭಕ್ತಿಯಿಂದ ಕೊಟ್ಟಾಗ. ಯಾಕೆ? ಅವರಿಗೆ ಅನಂತ ಮಡಿಯಾಗಿ ಅನುಗ್ರಹ ಮಾಡಬೇಕು ಅನ್ನುವ ಭಕ್ತರ ಮೇಲಿನ ಕರುಣೆಯಿಂದಲೇ ಭಗವಂತ ಸ್ವೀಕಾರ ಮಾಡ್ತಾನೆ. ಕೊಟ್ಟದನ್ನು ಕೈಗೊಂಬ, ಕೊಟ್ಟದ್ದನ್ನು ಭಕ್ತಿಯಿಂದ ಕೊಟ್ಟದ್ದನ್ನು ಭಗವಂತ ತಾನು ಸ್ವೀಕಾರ ಮಾಡ್ತಾನೆ. ಇನ್ನೊಂದು ವಿಚಾರ ಇಲ್ಲಿ ನಾವು ತಿಳಿಬೇಕು. ನಮಗೆ ಉರುಕುಂಭದಾನ ಮಾಡಬೇಕು ಅಂತ ಬಯಕೆ ಹುಟ್ಟಿತು. ಬೇಸಿಗೆಯ ಕಾಲ, ಉರುಕುಂಭದಾನ ಮಾಡಬೇಕು ಅಂತ ಆಸೆ ಹುಟ್ಟಿತು. ಯಾವ ಬ್ರಾಹ್ಮಣರಿಗೆ ಉರುಕುಂಭದಾನ ಮಾಡಬೇಕು ಅಂತ ನಮಗೆ ಬಯಕೆ ಹುಟ್ಟಿದೋ ಆ ಬ್ರಾಹ್ಮಣನ ಮನೆಗೆ ಹೋಗಿ, ಸ್ವಾಮಿ ನಿಮಗೆ ಉರುಕುಂಭದಾನ ಮಾಡಬೇಕು, ನಿಮ್ಮ ಮನೆಯಲ್ಲಿದ್ದ ಒಂದು ಕುಂಭ, ಒಂದು ಕೊಡವನ್ನು ಕೊಡ್ರಿ ಅಂತ ಅವರ ಕೈಲೇ ಕೊಡ ಇಸಿಕೊಂಡು, ಅವರ ಮನೆಯದೇ ಕೊಡ, ಅವರ ಮನೆ ಬಾವಿಯಲ್ಲೇ ನೀರು ತುಂಬಿಸಿಕೊಂಡು ಒಂದು 100 ರೂಪಾಯಿ ಕೊಡ್ರಿ, ಇಲ್ಲಿ ನಾನು ದಕ್ಷಿಣೆ ಕೊಡಬೇಕು ಅಂತ ಅವ್ರ ಕೈಲೇ 100 ರೂಪಾಯಿ ಇಸ್ಕೊಂಡು, ಎಲ್ಲಡಿಕೆ ಕೊಡ್ರಿ ಅಂತ ಎಲ್ಲಡಿಕೆ ಅವ್ರ ಕೈಲೇ ಇಸ್ಕೊಂಡು, ಆ ಎಲ್ಲಡಿಕೆಯಲ್ಲಿ 100 ರೂಪಾಯಿ ಇಟ್ಟು ಉರುಕುಂಭ ಅವ್ರ ಮುಂದೆ ಇಟ್ಟು, ನಾನು ಉರುಕುಂಭ ದಾನ ಮಾಡ್ತಾ ಇದ್ದೇನೆ, ತಗೊಳ್ರಿ ಕೃಷ್ಣಾರ್ಪಣಮಸ್ತು ಅಂದರೆ ಲೋಕದ ವ್ಯವಹಾರದಲ್ಲಿ ಅಲ್ಲಪ್ಪ, ನನ್ನ ಮನೆಯದೇ ಕೊಡ, ನನ್ನ ಮನೆಯದೇ ನೀರು, ನನ್ನ ಮನೆಯದೇ ಎಲ್ಲಡಿಕೆ, ನಾನೇ ಕೊಟ್ಟ ದುಡ್ಡು, ನನ್ನದನ್ನು ನನಗೆ ಕೊಡ್ತೀಯಲ್ಲೋ ಅನ್ನಲ್ವ ಲೋಕದಲ್ಲಿ. ನಿನ್ನದಾದದ್ದನ್ನು ಕೊಡಬೇಕು, ನಿನ್ನ ಮನೆಯಿಂದ ಅದೆಲ್ಲ ಒಯ್ದು ಬ್ರಾಹ್ಮಣರಿಗೆ ದಾನ ಮಾಡಬೇಕು ಅಲ್ವಾ. ಅದನ್ನು ದಾನ ಅಂತಾರೆ. ಇದು ನನ್ನದಲ್ಲ, ಇದಂ ನಮಮ ಅಂತಲೇ ದಾನದ ಕ್ರಮ. ಇದು ನನ್ನದಲ್ಲ, ನಿನಗೆ ಕೊಟ್ಟಿದ್ದೇನೆ ಅನ್ನುವ ಭಾವನೆಯಲ್ಲಿ ತನ್ನದನ್ನು ಕೊಟ್ಟಾಗ ಅದು ದಾನ ಅಂತ ಅನ್ನಿಸ್ತದೆ. ಅವರ ಮನೆಯದೇ ಪದಾರ್ಥ ತಗೊಂಡು ಅವರಿಗೆ ದಾನ ಕೊಟ್ಟ ದಾನ ಅನ್ನಿಸ್ತದೆ, ಅನ್ನಿಸಲ್ಲ ಲೋಕದಲ್ಲಿ ವ್ಯವಹಾರದಲ್ಲಿ. ಹಾಗೆ ಭಗವಂತನಿಗೆ ನಾವು ಕೊಟ್ಟರೆ ಅದು ಏನು, ಅದು ಅವನದೇ, ಅಲ್ಲದ್ದು ಯಾವುದುಂಟು ಜಗತ್ತಿನಲ್ಲಿ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚಿತ್ ಜಗತ್ಯಾಂ ಜಗತ್, ಜಗತ್ತಿನಲ್ಲಿ ಭಗವಂತನದಲ್ಲದು ಯಾವುದೂ ಇಲ್ಲ, ಎಲ್ಲ ಅವನ ಸ್ವಾಮಿತ್ವಕ್ಕೆ ಒಳಪಟ್ಟದ್ದು, ಅವನ ಒಡೆತನಕ್ಕೆ ಒಳಪಟ್ಟದ್ದು, ಅವನದಲ್ಲದ್ದು ಯಾವುದೂ ಇಲ್ಲ. ಇಡೀ ಬ್ರಹ್ಮಾಂಡದಲ್ಲಿರುವ ಪ್ರತಿಯೊಂದು ಪದಾರ್ಥದ ಒಡೆತನ ಅದು ಭಗವಂತನಿಗೆ ಸಂಬಂಧಪಟ್ಟದ್ದು, ಭಗವಂತನ ಒಡೆತನಕ್ಕೆ ಒಳಪಟ್ಟದ್ದು. ಹಾಗೆ ಆ ಪದಾರ್ಥಗಳನ್ನು ನಾವು ತಗೊಂಡು, ಸ್ವಾಮಿ ನಿನಗೆ ನೈವೇದ್ಯ ಮಾಡ್ತಾ ಇದ್ದೀನಿ ಸ್ವೀಕಾರ ಮಾಡು ಅಂದರೆ ಏನೋ ನಂದೇ ತೊಗೊಂಡು ನನಗೆ ಕೊಡ್ತೀಯಾ, ದೇವರನ್ನಲ್ಲ ಮನುಷ್ಯ ಅಂತಾನೆ. ಮನುಷ್ಯನಿಗೆ ಅವನದೇ ಇಸ್ಕೊಂಡು ಅವನಿಗೆ ಕೊಟ್ಟರೆ ನಂದೇ ನನಗೆ ಕೊಡ್ತೀಯ, ನಿಂದೇ ದೊಡ್ಡಸ್ತಿಗೆ ಅಂತಾನೆ. ಆದರೆ ದೇವ್ರು ಹಂಗೆ ಅನ್ನಲ್ಲ. ಸ್ವಾಮಿ ಇದು ನಿನ್ನದೇ, ನಿನ್ನದನ್ನು ನಿನಗೆ ಒಪ್ಪಿಸಬೇಕು,
ನಿನ್ನದಲ್ಲದ್ದು ಜಗತ್ತಿನಲ್ಲಿ ಯಾವುದಿದೆ? ನಿನ್ನದಲ್ಲದ್ದು ಇಲ್ಲವೇ ಇಲ್ಲ. ನಂದೇನರೋ ಸ್ವಾಮಿ ನಿಂದೇ ಇದೆಲ್ಲವೋ ಅಂದ್ರೆ ದಾಸರದಕ್ಕೋಸ್ಕರ ಇದೇ ಸಮರ್ಪಣೆ ಅಂದರೆ. ಅವನದ್ದು ಅಂತ ತಿಳಿಯುವುದೇ ಸಮರ್ಪಣಾ ಭಾವ. ಭಗವಂತನಿಗೆ ಹೀಗೆ ಕೊಡೋದು. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಬದುಕಿರೋ ಅಂತಾರೆ ಪುರಂದರದಾಸರು ಈ ಮಾತನ್ನು ಹೇಳುವಾಗ. ಹಾಗೆ ಭಗವಂತ ಕೊಟ್ಟದನ್ನು ಕೈಗೊಂಬ. ನನ್ನದನ್ನು ನನಗೆ ಕೊಡ್ತೀಯಲ್ಲ ಅಂತ ಅನ್ನಲ್ಲ, ಅದು ನಿನ್ನದೇ. ನಿನ್ನದನ್ನು ನನಗೆ ಕೊಡ್ತಾ ಇದ್ದೀನಿ. ಇದು ನಿನ್ನದು ಅನ್ನುವ ಭಾವನೆ ನನಗೆ ಮರೆಯದಂತೆ, ಇದು ನನ್ನದು ಅನ್ನುವ ನನಗೆ ಮಮಕಾರ ಬರದಂತೆ ನನಗೆ ಅನುಗ್ರಹಿಸು ತಂದೆ, ಇದು ನಿನ್ನದು ಅಂತ ಹೀಗೆ ಭಗವಂತನನ್ನು ಸ್ಮರಿಸಿ ಅವನದ್ದನ್ನು ಅವನಿಗೆ ಕೊಟ್ಟಾಗ ಭಗವಂತ ಸ್ವೀಕಾರ ಮಾಡ್ತಾನೆ, ಅನುಗ್ರಹಿಸ್ತಾನೆ. ಕೊಟ್ಟ ನನ್ನ ಭಕ್ತ ನನಗೆ ಭಕ್ತಿಯಿಂದ ಕೊಟ್ಟಿದ್ದಾನೆ, ನನ್ನದನ್ನೇ ನನಗೆ ಕೊಡಲಿ. ನನ್ನದು ಅನ್ನುವುದನ್ನು ತಿಳಿದು ತನ್ನ ಸ್ವಾಮಿತ್ವವನ್ನು ಮರೆತು ನನ್ನ ಸ್ವಾಮಿತ್ವವನ್ನು ಒಪ್ಪಿಕೊಂಡು ನನಗೆ ಸಮರ್ಪಣೆ ಮಾಡಿದ್ದಾನಲ್ಲ ಅಂತ ಭಗವಂತ ಅಪಾರವಾದ ಕರುಣೆ ತೋರಿಸ್ತಾನೆ ಅಂತಹ ಭಕ್ತರ ಮೇಲೆ ಅಂತಾರೆ ದಾಸರು. ಕೊಟ್ಟದನು ಕೈಗೊಂಬ. ಎಂತಹ ಕರುಣೆ ತೋರಿಸ್ತಾನೆ ಅಂದರೆ ಅರಕ್ಷಣ ಬಿಟ್ಟಗಲ ತನ್ನವರ. ಇಂತಹ ರೀತಿಯಲ್ಲಿ ಎಲ್ಲ ಭಗವಂತನ ಸಂಬಂಧಿಯಾದದ್ದು ಅಂತ ಭಗವಂತನ ಒಡೆತನವನ್ನು ಒಪ್ಪಿಕೊಂಡ ಅಂತಹ ತನ್ನವರು ತನ್ನ ಭಕ್ತರೇನಿದ್ದಾರೋ ಅವರನ್ನು ಯಾವ ಕಾಲಕ್ಕೂ ಬಿಟ್ಟಿರೋಲ್ಲ. ಅರಕ್ಷಣ ಬಿಟ್ಟಗಲ, ಅವರನ್ನು ಯಾವ ಕಾಲಕ್ಕೂ ಬಿಟ್ಟಿರದೆ ಅವರನ್ನು ರಕ್ಷಣೆ ಮಾಡ್ತಾನೆ. ದೇವರು ಸರ್ವತ್ರ ವ್ಯಾಪ್ತನಲ್ವ, ಎಲ್ಲರೊಟ್ಟಿಗೆ ಇರ್ತಾನೆ. ಭಕ್ತರ ಒಟ್ಟಿಗೆ ಮಾತ್ರ ಅರಕ್ಷಣ ಬಿಡದೇ ಇರ್ತಾನೋ? ದೈತ್ಯರ ಜೊತೆಯಲ್ಲಿ ಯಾವಾಗಲೂ ಇರ್ತಾನೆ. ಅವನಿರದೆ ದೈತ್ಯರಿಗೂ ಅಸ್ತಿತ್ವ ಇಲ್ಲ. ದೈತ್ಯರ ಜೊತೆಯಲ್ಲಿ ಇರ್ತಾನೆ, ಭಕ್ತರ ಜೊತೆಯಲ್ಲಿ ಇರ್ತಾನೆ. ಅರಕ್ಷಣ ಬಿಟ್ಟು ಅಗಲಿದರೆ ದೈತ್ಯರಿಗೂ ಅಸ್ತಿತ್ವ ಇಲ್ಲ. ಹಾಗಾಗಿ ದೈತ್ಯರ ಜೊತೆಯಲ್ಲಿ ಇರ್ತಾನೆ, ಭಕ್ತರ ಜೊತೆಯಲ್ಲಿ ಇರ್ತಾನೆ. ಏನು ಆಶ್ಚರ್ಯ ಅನ್ನಿಸಬಹುದು. ಆದರೆ ಇರ್ತಾನೆ ಎನ್ನುವ ಎಚ್ಚರ ಕೊಡ್ತಾರೆ. ಬಿಟ್ಟಗಲ ಅಂದರೆ ಏನು ಅರ್ಥ? ಅವನು ಬಿಟ್ಟು ಹೋಗ್ಲಿಕ್ಕೆ ಬರಲ್ಲ, ಸರ್ವತ್ರ ವ್ಯಾಪ್ತ ಅವನು. ದೈತ್ಯರನ್ನು ಬಿಟ್ಟು ಹೋಗ್ಲಿಕ್ಕೆ ಬರಲ್ಲ, ಭಕ್ತರನ್ನು ಬಿಟ್ಟು ಹೋಗ್ಲಿಕ್ಕೆ ಬರಲ್ಲ. ಆದರೆ ನನ್ನನ್ನು ಬಿಟ್ಟು ಹೋಗದೆ ನನ್ನ ಜೊತೆಯಲ್ಲಿದ್ದಾನೆ ಎನ್ನುವ ಎಚ್ಚರ ಕೊಡ್ತಾನೆ ಭಗವಂತ. ದೈತ್ಯರಿಗೆ ಆ ಎಚ್ಚರ ಇರಲ್ಲ, ದೈತ್ಯರಿಗೆ ಆ ಎಚ್ಚರ ಕೊಡಲ್ಲ. ದೇವರು ನಮ್ಮ ಜೊತೆಯಲ್ಲಿದ್ದಾನೆ ಅಂತ ಅವರಿಗೆ ಅನ್ನಿಸಲ್ಲ. ನಾನು ಅನ್ನುವ ಅಹಂಕಾರದಿಂದ, ನನ್ನದು ಅನ್ನುವ ನನ್ನದು ಅನ್ನತಕ್ಕಂತಹ ಮಮಕಾರದಿಂದ ಅವರು ದುಷ್ಟರಾಗಿ ಬೆಳೆಯುತ್ತಾರೆ. ಆದರೆ ಭಗವದ್ಭಕ್ತರನ್ನು ಬಿಟ್ಟು ಹೋಗೋದಿಲ್ಲ. ಅಂದರೆ ಭಗವಂತ ಸದಾ ಸರ್ವಕಾಲದಲ್ಲಿ ನನ್ನ ಜೊತೆಯಲ್ಲಿದ್ದಾನೆ, ಭಗವಂತ ನನ್ನ ಜೊತೆಯಲ್ಲಿದ್ದು ನನ್ನನ್ನು ರಕ್ಷಣೆ ಮಾಡ್ತಾನೆ ಅನ್ನುವ ಎಚ್ಚರಿಕೆ ಅವರಿಗೆ ಹುಟ್ಟಿಸ್ತಾನೆ ಭಗವಂತ. ಬಿಟ್ಟು ಹೋಗೋದಿಲ್ಲ ಅಂದರೆ ಬಿಟ್ಟು ಹೋಗಲ್ಲ ಅನ್ನುವ ಎಚ್ಚರಿಕೆಯನ್ನು ಕೊಟ್ಟವರಿಗೆ ಅನುಗ್ರಹಿಸತಕ್ಕಂಥವನಾಗ್ತಾನೆ. ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡು ಶ್ರೀಹರಿ. ದಾಸರು ಪ್ರಾರ್ಥನೆ ಮಾಡ್ತಾರೆ ನೋಡ್ರಿ. ವಾಸ ಮಾಡು ಅಂದ್ರೆ ಇದ್ದೇ ಇದ್ದೀರಿ. ಹೊಸದಾಗಿ ಬಂದು ನನ್ನ ಪ್ರಾರ್ಥನೆಯಿಂದ ನನ್ನ ಹೃದಯದಲ್ಲಿ ನೀನು ವಾಸ ಮಾಡೋದಲ್ಲ, ಒಳಗೆ ಇದ್ದೇ ಇದ್ದೀರಿ. ಒಳಗೆ ನೀನು ವಾಸ ಮಾಡಿದ್ದೆ ಅನ್ನುವ ಎಚ್ಚರ ಕೊಡು ಅನ್ನುವ ಪ್ರಾರ್ಥನೆ ಅದು ಅಲ್ವಾ. ಹಾಗೆ ಒಂದು ರಕ್ಷಣ ಬಿಟ್ಟಗಲ ಅಂದರೆ ಭಗವಂತ ಯಾವಾಗಲೂ ನನ್ನ ಜೊತೆಯಲ್ಲಿದ್ದು ನನ್ನನ್ನು ರಕ್ಷಣೆ ಮಾಡ್ತಾನೆ ಅನ್ನುವ ಧೈರ್ಯ ಕೊಟ್ಟು ರಕ್ಷಣೆ ಮಾಡ್ತಾನೆ ಭಗವಂತ. ಕೊಟ್ಟದನ್ನು ಕೈಗುಂಬ ಅರಕ್ಷಣ ಬಿಟ್ಟಗಲ ತನ್ನವರ. ತನ್ನವರ ದುರಿತಗಳ, ಆ ತನ್ನವರ ಅನ್ನುವುದನ್ನು ಎರಡು ಕಡೆಗೂ ಅನ್ವಯ ಮಾಡಿಕೊಳ್ಳಬೇಕು. ಅರಕ್ಷಣ ಬಿಟ್ಟಗಲ ತನ್ನವರ, ತನ್ನವರ ದುರಿತಗಳ ಅಟ್ಟುವನ್ನು ದೂರದಲ್ಲಿ. ತನ್ನ ಭಕ್ತರಿಗೆ ಬಂದಿರತಕ್ಕಂತಹ ದುರಿತಗಳು, ದುಃಖಗಳು, ಅನೇಕ ವಿಧವಾಗಿರತಕ್ಕಂತಹ ಚಿಂತ ಸಂತಾಪಾದಿಗಳು ಅವೆಲ್ಲವನ್ನು ಕೂಡ ದೂರದಲ್ಲಿ ಅಟ್ಟುವನು. ಸಮೀಪ ಬರದಂತೆ ಅವನ ದೂರ ಸರಿಸಿಬಿಡ್ತಾನೆ. ಯಾಕೆ? ದುರಿತಾರಣ್ಯ ಪಾವಕನು. ದುರಿತಾರಣ್ಯ, ಪಾಪಗಳು ದುಃಖಗಳು ಅನ್ನತಕ್ಕಂತಹ ಅರಣ್ಯಕ್ಕೆ ಕಾಡಿಗಿಚ್ಚಿನಂತೆ ಇದ್ದಾನೆ ಭಗವಂತ ಅಂತಾರೆ. ಕಾಡಿಗಿಚ್ಚಿನಂತೆ ಇದ್ದಾನೆ. ಪುರಾಣದಲ್ಲಿ ಒಂದು ಕಡೆ ಹೇಳುವಾಗ ಅಂತಾರೆ, ಅನೇಕ ಜನ್ಮಾರ್ಜಿತ ಪಾಪ ಸಂಚಯಂ ದಹತ್ಯಶೇಷಂ ಸ್ಮೃತಿ ಮಾತ್ರ ಏವ ಅಂತಾರೆ. ಅನೇಕ ಜನ್ಮಾರ್ಜಿತ ಪಾಪ ಸಂಚಯಂ. ನಾವು ಅನೇಕ ಜನ್ಮಗಳಿಂದ ಪಾಪ ಮಾಡಿ ಆ ಪಾಪಗಳನ್ನು ಸಂಗ್ರಹಿಸ್ತಾ ಬಂದಿದ್ದೇವಲ್ಲ, ಆ ಎಲ್ಲ ಪಾಪಗಳ ಸಮೂಹ, ಬೆಟ್ಟದ ಆಕಾರದಲ್ಲಿ ಬಿದ್ದಿರತಕ್ಕಂತಹ ಪಾಪಗಳ ಸಮೂಹಗಳನ್ನು ಸ್ಮೃತಿ ಮಾತ್ರ ಇವ, ಒಂದು ಸ್ಮರಣೆ ಮಾತ್ರದಿಂದ ಅಶೇಷಂ ದಹತಿ, ಎಲ್ಲವನ್ನು ಸುಟ್ಟಾಕ್ತಾನೆ ಅಂತಾರೆ ವ್ಯಾಸರು ಒಂದು ಕಡೆ ಪುರಾಣದಲ್ಲಿ ಹೇಳುವ. ಅದನ್ನು ಸ್ಮರಿಸಿಕೊಂಡು ಅಂತಾರೆ ದುರಿತಾರಣ್ಯ ಪಾವಕನು. ದುರಿತಗಳು
ಪಾಪಗಳು ಅನ್ನತಕ್ಕಂತಹ ಬೆಟ್ಟಕ್ಕೆ, ಅರಣ್ಯಕ್ಕೆ ಕಾಡ್ಗಿಚ್ಚಿನಂತೆ ಭಗವಂತ ಇದ್ದು ಎಲ್ಲವನ್ನ ತಾನು ಆ ಪಾಪಗಳನ್ನು ಸುಟ್ಟಾಕ್ತಾನೆ. ಕಾಡ್ಗಿಚ್ಚಿ ಹತ್ತಿದರೆ ಅರಣ್ಯದಲ್ಲಿ ಗಿಡಗಳು ಉಳಿಯಲಿಕ್ಕುಂಟ, ಸಮಗ್ರ ಎಲ್ಲ ಮರಗಳನ್ನು ಸುಟ್ಟಾಕುವಂತೆ ಎಲ್ಲ ಪಾಪಗಳನ್ನು ಸ್ಮರಣೆ ಮಾತ್ರದಿಂದ ತಾನು ಸುಟ್ಟಾಕುವ ಇಂತಹ ಅದ್ಭುತವಾದ ಸಾಮರ್ಥ್ಯ ಅವನ ಸ್ಮರಣೆಗೆ ಉಂಟು ಅಂತಾರೆ. ಈ ರೀತಿಯಾಗಿ ತನ್ನವರ ದುರಿತಗಳ ದೂರದಲ್ಲಿ ಅಟ್ಟುವನು. ಯಾಕೆ? ಅವನು ದುರಿತಗಳು ಅನ್ನತಕ್ಕಂತಹ ದುಃಖಗಳು, ಪಾಪಗಳು ಅನ್ನತಕ್ಕಂತಹ ಅರಣ್ಯಕ್ಕೆ ಕಾಡ್ಗಿಚ್ಚಿನಂತೆ ಇದ್ದಾನೆ. ಹೇಗೆ ಪಾಪಗಳನ್ನು ಪರಿಹಾರ ಮಾಡ್ತಾನೆ ಭಗವಂತ ಅಂದರೆ, ದುರಿತಗಳ ಅಟ್ಟುವನು ಅಂದರೆ ಭಗವಂತ ತನ್ನ ಸ್ಮರಣೆ ಕೊಟ್ಟು ಬಿಡ್ತಾನೆ. ತನ್ನ ಸ್ಮರಣೆ ಕೊಡುವ ಮೂಲಕ ಪಾಪಗಳನ್ನು ಪರಿಹಾರ ಮಾಡ್ತಾನೆ. ಭಕ್ತರಿಗೆ ಭಗವಂತ ಪಾಪ ಪರಿಹಾರ ಮಾಡುವ ರೀತಿ ನಿರಂತರ ಭಗವಂತನ ಸ್ಮರಣೆ ಕೊಡ್ತಾನೆ. ನಿರಂತರ ಭಗವಂತನ ಸ್ಮರಣೆ ಒಂದೇ ನಮಗೆ ಪಾಪ ಪರಿಹಾರಕವಾಗಿರತಕ್ಕಂಥದ್ದು. 6ನೇ ಸ್ಕಂದ ಭಾಗವತದಲ್ಲಿ ಶುಕಾಚಾರ್ಯರು ಪಾಪಗಳಿಗೆ ಪ್ರಾಯಶ್ಚಿತ್ತ ಏನು ಅಂತ ಕೇಳಿದಾಗ ಹೇಳ್ತಾರೆ, ಪ್ರಾಯಶ್ಚಿತ್ತಂತೂ ತಸ್ಯೋಕ್ತಂ ಹರಿಸಂಸ್ಮರಣಂ ಪರಂ. ಭಗವಂತನ ಸ್ಮರಣೆಗೆ ಸಮಾನವಾದ ಪ್ರಾಯಶ್ಚಿತ್ತ ಇನ್ನೊಂದಿಲ್ಲ. ಪಶ್ಚಾತ್ತಾಪ ಬುದ್ಧಿಯಿಂದ ಭಗವಂತನನ್ನು ಸ್ಮರಣೆ ಮಾಡಿದರೆ, ಸ್ವಾಮಿ ಯಾವುದೋ ಪ್ರಾರಬ್ಧದಂತೆ ಈ ಪಾಪ ಘಟನೆ ಆಗಿದೆ, ಕ್ಷಮಿಸು, ಇನ್ನೊಮ್ಮೆ ನನ್ನಿಂದ ಇಂತಹ ಪಾಪ ಆಗದಂತೆ ರಕ್ಷಣೆ ಮಾಡು ಅಂತ ಭಗವಂತನನ್ನು ಪಶ್ಚಾತ್ತಾಪ ಬುದ್ಧಿಯಿಂದ ತಾನು ಪ್ರಾರ್ಥನೆ ಮಾಡಿದರೆ ಇದಕ್ಕೆ ಸಮಾನವಾಗಿರತಕ್ಕಂತಹ ಪ್ರಾಯಶ್ಚಿತ್ತ ಇನ್ನೊಂದಿಲ್ಲ ಅಂತಾರೆ ಶುಕಾಚಾರ್ಯರು. ಹಾಗೆ ಯಾವುದೇ ಭಗವದ್ಭಕ್ತರಿಗೂ ಕೂಡ ಅನೇಕ ವಿಧವಾಗಿರತಕ್ಕಂತಹ ಪಾಪಗಳ ಘಟನೆ ಆಗುತ್ತದೆ. ಆಗಲ್ಲ ಅಂತಿಲ್ಲ, ಪ್ರಾರಬ್ಧ ಕರ್ಮವಶಾತ್ ಯಾವುದೋ ಪಾಪ ಘಟನೆ ಆಗಿಯೇ ಆಗ್ತದೆ. ಪಾಪ ಘಟನೆ ಆದಾಗ ಅವರಿಗೆ ಪಶ್ಚಾತ್ತಾಪವನ್ನು ಕೊಟ್ಟು, ತನ್ನ ಸ್ಮರಣೆಯನ್ನು ಕೊಟ್ಟು, ಆ ಪಾಪಗಳನ್ನು ಅವರಿಗೆ ಅಂಟದಂತೆ ಸುಟ್ಟಾಕ್ತಾನೆ ಭಗವಂತ. ಇಂತಹ ದುರ್ತಾರಣ್ಯ ಪಾವಕನಾಗಿದ್ದಾನೆ, ಕಾಡ್ಗಿಚ್ಚಿನಂತೆ ಇದ್ದಾನೆ ಪಾಪಗಳಿಗೆ ಅನ್ನುವಂತೆ ಭಗವಂತನ ಭಕ್ತರ ಮೇಲೆ ತೋರಿಸತಕ್ಕಂತಹ ಕಾರುಣ್ಯ ಈ ಬಗೆಯದು ಅನ್ನುವಂತೆ ಭಗವಂತನ ಕಾರುಣ್ಯವನ್ನು ಚಿಂತನೆ ಮಾಡ್ತಾ ಇದ್ದಾರೆ. ಕೊಟ್ಟದನು ಕೈಗೊಂಬ ಅರಕ್ಷಣ ಬಿಟ್ಟಗಲ ತನ್ನವರ ದುರಿತಗಳಟ್ಟುವನು ದೂರದಲ್ಲಿ ದುರಿತಾರಣ್ಯ ಪಾವಕನು. ಇದನ್ನು ಚಿಂತನೆ ಮಾಡಿದ್ದಾಯಿತು. ಮತ್ತೆ 3 ಸಾಲು ಹೇಳ್ತಾರೆ ಈ ಪದ್ಯದಲ್ಲಿ. ಬೆಟ್ಟ ಬೆನ್ನಿಲಿ ಹೊರಿಸಿದವರೊಳು ಸಿಟ್ಟು ಮಾಡಿದನೇನೋ ಹರಿ, ಕಂಗೆಟ್ಟ ಸುರರೆಗೆ ಸುಧೆಯ ನುಣಿಸಿದ ಮುರಿದ ನಹಿತರನು ಎನ್ನುವರಾಗಿ ಮತ್ತೊಂದು ರೀತಿಯಲ್ಲಿ ಭಗವಂತನ ಕಾರುಣ್ಯವನ್ನು ಚಿಂತನೆಗೆ ಕೊಡ್ತಾರೆ. ನಾಳಿನ ಪ್ರವಚನದಲ್ಲಿ ಆ ಚಿಂತನೆಯನ್ನು ಮತ್ತೆ ಮುಂದುವರಿಸೋಣ. ಮಧ್ವೇಶಾರ್ಪಣಮಸ್ತು. ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.